टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಲ್ಲಿ ಯುವತಿಯನ್ನ ಎಳೆದೊಯ್ದು ಅತ್ಯಾಚಾರ ಎಸಗಲಾಗಿದೆ. ತಡರಾತ್ರಿ ಆಗಿರುವಂತಹ ಘಟನೆ ಇದು. ಯುವತಿಯನ್ನ ಕರೆದೊಯ್ದು ಅತ್ಯಾಚಾರವನ್ನ ಮಾಡಿದ್ದಾರೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಯುವತಿಯ ಮೇಲೆ ರೇಪ್ ಆಗಿದೆ. ತನ್ನ ಅಣ್ಣನ ಜೊತೆ ಹೋಗ್ತಾ ಇದ್ದಾಗ ಕಾಮುಕರು ಈ ರೀತಿ ಹೇಯ ಕೃತ್ಯವನ್ನ ಎಸಗಿದ್ದಾರೆ. ಕೆಆರ್ಪುರಂ ರೈಲ್ವೆ ನಿಲ್ದಾಣದಲ್ಲಿ ಇಳಿದಿದ್ರು ಬಿಹಾರದ ಯುವತಿ ಅನ್ನೋದು ತಿಳಿದು ಬರ್ತಾ ಇದೆ. ತಂಗಿಯನ್ನ ಮಹದೇವಪುರಕ್ಕೆ ಕರೆದೊಯ್ತಾ ಇದ್ರು ಆಕೆಯ ಸಹೋದರ. ಬೈಕ್ ಅಡ್ಡಗಟ್ಟಿದಂತಹ ದುಷ್ಕರ್ಮಿಗಳು ಅಣ್ಣನ ಮೇಲೆ ಹಲ್ಲೆಯನ್ನ ನಡೆಸಿ ಆಕೆಯನ್ನ ಎಳೆದೊಯ್ದು ರೇಪ್ ಮಾಡಿದ್ದಾರೆ. ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರವನ್ನ ಎಸಗಿದ್ದಾರೆ. ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದು ಅತ್ಯಾಚಾರ ಮಾಡಿರುವಂತಹ ಆರೋಪ. ಕಾಮುಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ಅಣ್ಣನ ಜೊತೆ ಹೋಗ್ತಾ ಇದ್ದಾಗ ಕಾಮುಕರು ಈ ರೀತಿ ಹೇಯ ಕೃತ್ಯವನ್ನ ಎಸಗಿದ್ದಾರೆ. ಕೆಆರ್ಪುರಂ ರೈಲ್ವೆ ನಿಲ್ದಾಣದಲ್ಲಿ ಬಿಹಾರದ ಯುವತಿ ಇಳಿದಿರ್ತಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಅಣ್ಣನ ಜೊತೆಯಲ್ಲಿ ಇದ್ದಂತಹ ಯುವತಿಯನ್ನ ಅಣ್ಣನಿಗೆ ಹಲ್ಲೆ ನಡೆಸಿ ನಂತರ ಯುವತಿಯನ್ನ ಎಳೆದೊಯ್ದು ರೇಪನ್ನ ಮಾಡಿದ್ದಾರೆ. ಮಹದೇವಪುರ ಪೊಲೀಸರಿಂದ ಆಸಿಫ್ ಮತ್ತೋರ್ವನನ್ನ ಬಂಧನ ಮಾಡಲಾಗಿದೆ. ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ ಮಹದೇವಪುರ ಪೊಲೀಸರು. ನೋಡಿ, ತಡರಾತ್ರಿ 1 ಗಂಟೆಯ ಸಂದರ್ಭದಲ್ಲಿ ಆಗಿರುವಂತಹ ಪ್ರಕರಣ ಇದು. ಅಲ್ಲಿನ ಸ್ಥಳೀಯರೇ ಆ ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಮಹದೇವಪುರ ಪೊಲೀಸರು ಆಸಿಫ್ ಹಾಗೆ ಮತ್ತೋರ್ವನನ್ನ ಬಂಧಿಸಿದ್ದಾರೆ. ಪ್ರಕರಣ ದಾಖಲಿಸಿ ಈಗ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ಅಣ್ಣನ ಜೊತೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ತಂಗಿ, ಅದು ಬಿಹಾರದ ಯುವತಿ ಅನ್ನೋದು ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಅಣ್ಣನ ಜೊತೆ ಇದ್ದಾಗಲೇ ತಂಗಿಯನ್ನ ಈ ರೀತಿ ಎಳೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ ಎನ್ನುವಂತಹ ಮಾಹಿತಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಸದ್ಯ ಅರೆಸ್ಟ್ ಆದವರು ಏನಾದ್ರೂ ಬಾಯ್ಬಿಟ್ಟಿದ್ದಾರಾ, ಹೇಗೆ ರಾಜಪ್ಪ? ಮಧು, ಬೆಂಗಳೂರಲ್ಲಿ ಒಂದು ಯುವತಿ ಮೇಲೆ ಅತ್ಯಾಚಾರ ನಡೆದಿರುವಂತಹ ಪೈಶಾಚಿಕ ಕೃತ್ಯ ಇದು. ಯುವತಿ ಬಿಹಾರ ಮೂಲದವಳು. ತನ್ನ ಅಕ್ಕ ಜೊತೆಗೆ ಭಾವನ ಜೊತೆ ಆಕೆ ಕೇರಳಗೆ ಕೆಲಸಕ್ಕೆ ಅಂತ ಹೋಗಿರ್ತಾಳೆ. ಅಲ್ಲಿ ಏಲಕ್ಕಿಯನ್ನ ಕೀಳುವಂತ ಕೆಲಸವನ್ನ ಕೂಡ ಮಾಡ್ತಿರ್ತಾಳೆ. ಈ ಸಂದರ್ಭದಲ್ಲಿ ಅಲ್ಲಿ ಆಕೆಗೆ ಕೆಲಸ ಇಷ್ಟ ಆಗುವುದಿಲ್ಲ. ಹಾಗಾಗಿ ತಮ್ಮೂರಿಗೆ ಹೋಗ್ಬೇಕು ಅಂತ ಹೇಳಿ ಯುವತಿ ನಿರ್ಧಾರವನ್ನ ಮಾಡ್ತಾಳೆ. ಆಕೆ ಬಿಹಾರಕ್ಕೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಬಿಹಾರಕ್ಕೆ ತೆರಳಬೇಕು ಅಂತ ಹೇಳಿ ಅಲ್ಲಿರುವಂತವ್ರು ಹೇಳ್ತಾರೆ. ಹಾಗಾಗಿ ಆಕೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ತನ್ನ ದೊಡ್ಡಮ್ಮನ ಮಗನಿಗೆ ಈ ವಿಚಾರವನ್ನ ಕೂಡ ತಿಳಿಸಿರ್ತಾಳೆ. ಅಂದ್ರೆ ತನ್ನ ಬೆಂಗಳೂರಿಗೆ ಬರ್ತಿರೋದಾಗಿ. ಈ ಸಂದರ್ಭದಲ್ಲಿ ಆತ ಕೆಆರ್ಪುರಂ ರೈಲ್ವೆ ನಿಲ್ದಾಣದಲ್ಲಿ ಇಳ್ಕೊಳ್ಳುವಂತೆ ಸೂಚನೆಯನ್ನ ಕೊಡ್ತಾನೆ. ಅಂದ್ರೆ 1ನೇ ತಾರೀಕು ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೊರಟಿರುವಂತಹ ಟ್ರೈನು ಇಲ್ಲಿ ಕೆಆರ್ಪುರಂಗೆ ರಾತ್ರಿ ಸುಮಾರು 1 ಗಂಟೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ತನ್ನ ಅಣ್ಣನ ಜೊತೆಗೆ ಆಕೆ ಮಧ್ಯರಾತ್ರಿಯಲ್ಲಿ ಊಟ ಮಾಡ್ಬೇಕು ಅಂತ ಹೇಳಿ ಮಹದೇವಪುರ ಕಡೆ ಹೋಗ್ತಾಳೆ. ಈ ಸಂದರ್ಭದಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬರ್ತಾರೆ. ಅಲ್ಲಿ ಬಂದು ಅಣ್ಣನನ್ನ ಥಳಿಸಿ ಅದಾದ ನಂತರ ಯುವತಿನ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನ ಕೂಡ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಯುವತಿ ಕಿರ್ಚ್ಕೊಳ್ತಾಳೆ. ಮತ್ತೋರ್ವ ಆರೋಪಿ ಏನಿದ್ದಾನೆ ಆತ ಅಣ್ಣನನ್ನ ಹಿಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಇನ್ನೊಬ್ಬ ಆರೋಪಿ ಕೂಡ ಹಿಡ್ಕೊಳ್ತಾರೆ. ಇಬ್ರು ಕೂಡ ಯುವತಿ ಮೇಲೆ ಅತ್ಯಾಚಾರವನ್ನ ಎಸಗಿರುವಂತದ್ದು. ಅದಾದ ನಂತರದಲ್ಲಿ ಆ ಯುವತಿ ಕಿರ್ಚ್ಕೊಂಡದ ನಂತರ ಸ್ಥಳೀಯರೆಲ್ಲರೂ ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರನ್ನ ಕೂಡ ಸ್ಥಳೀಯರು ಹಿಡಿದು ಅದಾದ ನಂತರದ ಸದ್ಯಕ್ಕೆ ಪೊಲೀಸರನ್ನ ಕೂಡ ಒಪ್ಪಿಸಿರುವಂತದ್ದು. ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮಹದೇವಪುರ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಧು. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.